Hello, my dear students. Welcome to Unique Hub Commerce classes and welcome to part 2 video of the meaning of GST. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಜಿ ಎಸ್ ಟಿ ಮೀನಿಂಗ್ನ ನೋಡ್ತಾ ಇದ್ವಿ. ಸೊ ಅದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಕಾಂಪ್ರಿಹೆನ್ಸಿವ್ ಅಂದರೆ ಏನು ಅಂತ, ವಿಚ್ ಮೀನ್ಸ್ ಕಂಪ್ಲೀಟ್. ಮೀನ್ಸ್ ಜಿ ಎಸ್ ಟಿ ಕವರ್ಸ್ ಆಲ್ಮೋಸ್ಟ್ ಆಲ್ ಗುಡ್ಸ್ ಆ್ಯಂಡ್ ಸರ್ವೀಸಸ್ ಅಂಡರ್ ಒನ್ ಟ್ಯಾಕ್ಸ್. ಸೊ ದಟ್ ಈಸ್ ವಾಟ್ ಕಾಂಪ್ರಿಹೆನ್ಸಿವ್. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಮಲ್ಟಿ ಸ್ಟೇಜ್. ಸೊ ಮಲ್ಟಿ ಸ್ಟೇಜ್ ಅಂದರೆ ಏನಂದರೆ ಜಿ ಎಸ್ ಟಿ ಪ್ರತಿಯೊಂದು ಸ್ಟೇಜ್ನಲ್ಲೂ ಅಂದರೆ ಸಪ್ಲೈ ಚೈನ್ನ ಪ್ರತಿಯೊಂದು ಸ್ಟೇಜ್ನಲ್ಲೂ ಜಿ ಎಸ್ ಟಿಯನ್ನು ಚಾರ್ಜ್ ಮಾಡ್ತಾರೆ. ಬಟ್ ಟ್ಯಾಕ್ಸ್ನ ನಾವು ಪೇ ಮಾಡೋದು ಓನ್ಲಿ ಆನ್ ದ ವ್ಯಾಲ್ಯೂ ಆ್ಯಡೆಡ್ ಅಟ್ ಈಚ್ ಸ್ಟೇಜ್, ವಿಚ್ ಮೀನ್ಸ್ ಜಿ ಎಸ್ ಟಿ ಚಾರ್ಜಡ್ ಅಟ್ ಈಚ್ ಸ್ಟೇಜ್ ಆಫ್ ಸಪ್ಲೈ ಚೈನ್, ಬಟ್ ಟ್ಯಾಕ್ಸ್ is levied on the value added at each stage. ಅಂದರೆ ಫ್ರಮ್ ಸಪ್ಲೈಯರ್ ಟು ಮ್ಯಾನುಫ್ಯಾಕ್ಚರರ್, ಫ್ರಮ್ ಮ್ಯಾನುಫ್ಯಾಕ್ಚರರ್ ಟು ಹೋಲ್ಸೇಲರ್, ಫ್ರಮ್ ಹೋಲ್ಸೇಲರ್ ಟು ರೀಟೇಲರ್, ಫ್ರಮ್ ರೀಟೇಲರ್ ಟು ಫೈನಲ್ ಕಸ್ಟಮರ್ ದ ಜಿ ಎಸ್ ಟಿ ಈಸ್ ಚಾರ್ಜ್ಡ್. ಬಟ್ ಟ್ಯಾಕ್ಸ್ನ ನಾವು ಪೇ ಮಾಡೋದು ನಾವು ಏನು ಈಚ್ ಸ್ಟೇಜ್ನಲ್ಲಿ ವ್ಯಾಲ್ಯೂನ ಆ್ಯಡ್ ಮಾಡಿರ್ತೀವಿ ಆ ವ್ಯಾಲ್ಯೂ ಅಡಿಷನ್ ಮೇಲೆ ಮಾತ್ರ ನಾವು ಟ್ಯಾಕ್ಸ್ನ ಪೇ ಮಾಡ್ತೀವಿ. ಸೊ ದಟ್ ಈಸ್ ವಾಟ್ ಮಲ್ಟಿ ಸ್ಟೇಜ್. ಸೊ ಮಲ್ಟಿ ಸ್ಟೇಜ್ ಬಗ್ಗೆ ನಾವು ಇನ್ನು ಡೆಪ್ತಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಸೊ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂದರೆ ಏನಂದರೆ ಅಕಾರ್ಡಿಂಗ್ ಟು ದ ಡೆಸ್ಟಿನೇಷನ್ ಬೇಸ್ಡ್ ಕಾನ್ಸೆಪ್ಟ್ ಆಫ್ ದ ಜಿ ಎಸ್ ಟಿ ರೆವಿನ್ಯೂ ವಿಲ್ ಗೋಸ್ ಟು ದ ಸ್ಟೇಟ್ where the product is consumed, not where the product is made or manufactured. ಸೊ ಎಲ್ಲಿ ನಾವು ಪ್ರಾಡಕ್ಟ್ನ ಯೂಸ್ ಮಾಡ್ತೀವಿ ಅಥವಾ ಎಲ್ಲಿ ನಾವು ಬೈ ಮಾಡ್ತೀವಿ ಅಲ್ಲಿಗೆ ಆ ಒಂದು ಸ್ಟೇಟ್ಗೆ ನಾವು ಜಿ ಎಸ್ ಟಿ ರೆವಿನ್ಯೂ ಹೋಗುತ್ತೆ. ಆ ಪ್ರಾಡಕ್ಟ್ ಎಲ್ಲಿ ಮೇಡ್ ಆಗಿದೆ ಅಥವಾ ಎಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಆಗಿದೆ ಆ ಸ್ಟೇಟ್ಗೆ ಅಲ್ಲ. ಸೇ ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ಡರ್ ಅ ಸ್ಯಾರಿ ಫ್ರಮ್ ಗುಜರಾತ್ to Karnataka where you are in Karnataka, then the final revenue of that tax or that GST will goes to Karnataka government only, because you are customer, you are in Karnataka, and the revenue of that tax will goes to the Karnataka government. So that is what the destination based concept of GST. And the last one is value addition. So